ಹಾಯ್ ಗಾಯ್ಸ್, ಎಲ್ಲರಿಗೂ ಗುಡ್ ನೈಟ್. ಈ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಇಲ್ಲ ಇಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಾ ಮಾಡ್ತಿದ್ವಿ. ಮಲ್ಲಿಕಾರ್ಜುನ್, ದೇವರಾಜ್ ಅಲ್ಲ तुम बोल रहे सेंसिटिव बॉय अक्षर Why are you using she? I am अभिषेक. तुम अच्छा ये नाम करे अच्छा ये इसका बोल ನೀ ಕನ್ನಡದಾಗ ಮಾತಾಡಂಗಿದ್ರೆ ಕನ್ನಡಿಗ ಕನ್ನಡಿಗ ಸರಿನಾ? ಯಾಕೆ ಫಸ್ಟಿಗೆ ನಾವು ಗುಡ್ ನೈಟ್ ಅಂತ ವಿಶ್ ಮಾಡಿದ್ದೆ ಅಂತಂದರೆ ಬೆಳಿಗ್ಗೆ ವಿಡಿಯೋ ಮಾಡಿದರೆ ಗುಡ್ ಮಾರ್ನಿಂಗ್ ಅಂತಾನೆ, ಸಂಜೆ 4 ಗಂಟೆ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಗುಡ್ ಈವ್ನಿಂಗ್ ಅಂತಾನೆ, ಮಧ್ಯಾಹ್ನ ಮಾಡಿದರೆ ಗುಡ್ ಆಫ್ಟರ್ನೂನ್ ಅಂತಾರೆ. ಸೊ ನಾವೀಗ ವಿಡಿಯೋ ಮಾಡ್ತಿರೋ ಟೈಮ್ ಬಂದುಬಿಟ್ಟು ಬಂದ್ಬಿಟ್ಟು 10 ಗಂಟೆ. ಸೊ ಹಂಗಾಗಿ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಇನ್ನೊಂದು ಏನಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದ್ದೀವಿ ನಾವು ಈ ವಿಡಿಯೋ ಎಲ್ಲರೂ ಇಲ್ಲ ಮಾತಾಡು. ಈ ವಿಡಿಯೋ ಮಾತಾಡೋಕ್ಕೆ ಒಂದು ನಿಮಿಷ ಕೇಳಿ ನಾವು ಮಾತಾಡೋದ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ ಎಲ್ಲರೂ ಬಿಸ್ಕಿಟ್ ತಿಂತು ಚಾ ಕುಡಿದು ಬಿಸ್ಕಿಟ್ ತಿಂತಾರೆ. ನಾವು ಇವತ್ತು ಚಾ ಕಲ್ಲ ಬಿಸ್ಕಿಟ್ ತಿಂದು ಅನ್ನ ಮಾಡಿದರೆ ಅಕ್ಕಿ ಇದ್ದ ಅನ್ನ ಮಾಡ್ಬೋದು. ಅನ್ನ ಇದ್ದ ಅಕ್ಕಿ ಮಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಅದು ಅನ್ನ ಆಗಿರುತ್ತೆ. ಹೌದು, ಅದಕ್ಕಾಗಿ ಆಗಲ್ಲ. ಸೊ ಈ ವಿಡಿಯೋ ಅದೇ बोला यार ये अच्छा ये बोलता है हिंदी समझ अच्छा है. बोला यार ओनली फॉर सेक्स वीडियोस इन हिंदी. कहाँ है यार? कहाँ से HD जो बोल यार HD क्वालिटीज. हम लोग 4K बीजापुर से आएगा. रेट दिस फुल फोन ಕೇಳ್ರಿ ಏನು ಕೇಳಲಿ. तुम्हारा गांव का नाम क्या है? हमारा गांव का नाम बसवन बागेवाड़ी. बसवन बागेवाड़ी. ए हिरे बागेवाड़ी अल्ल. अच्छा लग रहा है. तुम्हारा हिंदी बोला अच्छा लग रहा है. हमारा अच्छा है. कन्नड़ में माताडोದು एक मिनट रुको भाई आएगा. हाँ तुम पढ़ना है कितना है? तुम्हारा ಫ್ರೆಂಡ್ಸ್ ಇವರು ಸ್ವಲ್ಪ ಓವರ್ सीखो यार. ಫ್ರೆಂಡ್ಸ್ ಇವರು ಸ್ವಲ್ಪ ಓವರ್ ಮಾತಾಡ್ತಾರೆ. ಹಿಂದಿ ಬರುತ್ತೆ ಅಂತ ಹೇಳಿ ನಮಗೆ ಕನ್ನಡ ಬರುತ್ತೆ, ಈ ಕಡೆ ಕನ್ನಡ ತಿರುಗಿಸ್ರಿ. तुम्हारा दिन में ये कितना 100 घंटा होगा? 1 घंटा. एक घंटा. तुम्हें कि दिन में कितना घंटा सोया? हाँ 7-8 घंटे सो लेता हूँ. 7-8 घंटे. 7 to 8 hours. मैं ये दिन में 5-6-7 घंटे. ಈಗ ನಮ್ಮ वो सुबह- ಇರೋ ನಿಮಿಷ 1 मिनट को 5-6-7 सुबह उतना अच्छा है. ಒಂದು ನಿಮಿಷ. रात में 10 घंटे. 10 घंटे. ಒಂದು ನಿಮಿಷ ಕಳಿಸಿ. हाँ, ಸೊ ನೋಡಿ, ಇವಾಗ ಒಂದು ನಿಮಿಷ ಇರುತ್ತೆ. ಇರೋದು ಸೊ ಸೆನ್ಸಿಟಿವ್ ಹುಡುಗ ಇವ. ಇಂಟ್ರೊಡಕ್ಷನ್ ಕೊಡ್ತೇನೆ. ಅದು ನನ್ನ ಇಂಟ್ರೊಡಕ್ಷನ್ ಬೇಡ. ಈ ಬೇಡ ಸುಮ್ಮನೆ He is ದೇವರಾಜ್. ನೀನೇನು ಕುಡ್ಬೇಡ ಅದ್ರ ಬಗ್ಗೆ. ನೋಡಿ ಏ ದೇವರಾಜ್ ಯುವ ಪ್ರತಿಭೆ ಸ್ನೇಹಿತರೆ ಸಾಕು. ಈಗ ಹಿಂದಿಯಿಂದ ಕನ್ನಡ ಯುವ ಪ್ರತಿಭೆ ನಮ್ಮ ಹಾಸ್ಟೆಲಿನ ಯುವ ಪ್ರತಿಭೆ ಯುವ ಹುಡುಗ. ಇವನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವನು ಬ್ಲಾಗ್ ಮಾಡ್ತಾನೆ. ಏನ್ ಗೊತ್ತಾ, ಹೇಳಿ. ಈಗ ನಮ್ಮ ಗ್ರೂಪಿಗೆ ಇನ್ನೊಬ್ಬ ಹೊಸ VIP ನ ಇಂಟ್ರೊಡ್ಯೂಸ್ ಮಾಡೋ ಸಮಯ ಬಂದಿದೆ. ಸೊ ಆ VIP ಈಗ ಸ್ವಲ್ಪ ಸ್ಲೀಪಿಂಗ್ ನಲ್ಲಿ ಇದ್ದಾರೆ. ಸರ್ ಶರತ್ ಮಲ್ಲಿ ಶರತ್. ಸೊ ಸೊ ಏನಪ್ಪ ಅಂದ್ರೆ ಈ ವಿಡಿಯೋ ಮಾಡೋದ್ ಕಾರಣ ಇಷ್ಟೇ. ಎಲ್ಲರೂ ಊಟ ಊಟ ಆಯ್ತು ಅಂತ ನೋಡ್ರಿ ಭಯ್ಯ ನಿಮಗೆ ಕನ್ನಡ ಕನ್ನಡ ಸೀಖೋ ಭಯ್ಯ. ಎಲ್ಲರೂ ಊಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಲ್ಲ ಊಟ ಆಯ್ತಾ ಆಯ್ತಾ ಊಟ ಅಂತ ಅನ್ಕೊಂಡಿದೀವಿ. ಸೊ ಈಗ ನಮ್ಮ VIP ಸ್ವಲ್ಪ ಮಾತಾಡ್ತಾರೆ ಅಂತ ಕೇಳ್ಕೊಂತಿದ್ದಾರೆ. ಸೈಡ್ನಲ್ಲಿ ಕೈ ಸನ್ನೆ ಮಾಡ್ತಿದ್ದಾರೆ. ಅದಕ್ಕೆ ಕೊಡ್ತೀನಿ ನೋಡಿ. तुम फेस में अच्छा लग रहा है. ओपन करो भाई, फेस ओपन करो. फेस में अच्छा
ಏನಪ್ಪ ಅಂದ್ರೆ ಫೇಸ್ ತೋರ್ಸಕ್ಕೆ ಸ್ವಲ್ಪ ಪಡ್ತಿದ್ದಾನೆ. ಇವರ ಮಾಮ ಆದಂತಹ ಮಂಜಣ್ಣ ಅವರು ಇವತ್ತು ಇವತ್ತು ನಿನಗೆ ಟಾಪಿಕ್ ಬಂದ್ರೆ ಮಾತಾಡೋದು ಸೊ ನಿನ್ನೆ ನಾವು ಬೇರೆ ಟಾಪಿಕ್ ಮಾತಾಡ್ತೀವಿ. ತಡಿ ಇಲ್ಲಿ ತಡಿ ನೋಡಿ. ನೋಡ್ರಿ ಇವತ್ತು ಇವಾಗ ಬೆಳಗ್ಗೆ ಎದ್ದ ಮಕ್ಕಂಡ. ನೀವು ಹೇಳ. ನಾನು ಎದ್ದೆ ಟೀ ಕುಡ್ದೆ ಮಲ್ಕೊಂಡೆ. ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು 5 ಗಂಟೆಗೆ ಅಲಾರಾಮ್ ಇಟ್ಟಿದ್ವಿ. 5 ಗಂಟೆಗೆ ಎದ್ದು ನೀವು ಹೋಗಿ ಬೋರಿ ಸುಳ್ಳು ಗೈಸ್. ಒಂದೂವರೆ ತಿಂಗಳ ಏನು ಗೊತ್ತಾ, ಇವ್ರಿಬ್ರು ಇಲ್ಲಿ ನೋಡಿ, ಇವ್ರಿಬ್ರು ಇದಾರಲ್ಲ ಹೆಂಗೆ ಪುಂಗುತ್ತಾರೆ ಅಂದ್ರೆ ಇವರಿಬ್ರು ಫುಲ್ಲು ಮೋಟಿವ್ ಆಗ್ಬಿಡ್ತಾರೆ. ರಾತ್ರಿ ಎಲ್ಲ ಮೋಟಿವ್ ಆಗ್ಬಿಡೋದು. ಹೆಂಗೆ ಅಂದ್ರೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗೋಣ, ರನ್ನಿಂಗ್ ಹೋಗೋಣ, ಎಕ್ಸರ್ಸೈಸ್ ಮಾಡೋಣ. ಫುಲ್ಲು ಮೋಟಿವೇಶನ್. ಬೆಳಿಗ್ಗೆ ಎದ್ದೇಳದೆ 8 ಗಂಟೆ ಆಗುತ್ತೆ ಇಬ್ರು. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಶ್ವರು ಪ್ರದೀಪ್ ಈಶ್ವರು ಅವ್ನು ವಿಡಿಯೋ ಸಾಕಾಗಿ ನೋಡ್ತಾನೆ ಹುಡುಗ. ಅದು ಮೋಟಿವ್ ಆಗಿ ಹೇಳ್ಬಾರ್ದಲ್ಲ. ನಮ್ಮ ಗ್ರೂಪ್ ಅಲ್ಲಿ ಜಾಸ್ತಿ ಮೋಟಿವ್ ಆಗೋದಂತಂದ್ರೆ ಅವನು ಗೈಸ್. ತುಂಬಾ ಮೋಟಿವ್. ಇವನ ಹೆಸರು ಏನಂದ್ರೆ ಅಕ್ಷರ್ ಭಾಷಾ ಅಲ್ಲ, ಅಕ್ಷರ್ ಪರಂ. ಅಕ್ಷರ ಅಷ್ಟೇ. ಅಕ್ಷರ್ ಪರಂ. ಅಕ್ಷರ್ ಇಸ್ಕಾನಿಕ್ ಟೆಂಪಲ್. ಸಾರಿ, ನ್ಯಾನ್ಸಿ ನೈಟಿಂಗೇಲ್. ಮೇ ಬೋಲ್ತಾ ಹೂಂ. ಯಾರು ಮಾಡುತ್ತದೆ ಹಾಗೆ ಕಂಟಿನ್ಯೂ ಮಾಡೋದು. ಫಸ್ಟ್ ಹೇಳೋದು ಹಂಗೆ ನ್ಯಾನ್ಸಿ ನೈಟಿಂಗೇಲ್ ಫಸ್ಟ್ ಅದ ಹೀರೋ ಮಾಡ್ಕೋಬಾರ್ದು. ಅದಕ್ಕೆ ಇದು ಕೆಂಪಿ ಕೋಣನ್ ಲಾಸ್ಟ್. ಸೊ ಗೈಸ್ ಈಗ ಹೋಯ್ತಲ್ಲ ಬರ್ತೈತೆ ಟೈಮ್. ಈಗೇನಪ್ಪ ಅಂತಂದ್ರೆ ನಮ್ಮ ನೇಮ ನಮ್ಮ ನೇಮ್ ಹೇಳ್ಕೊಂಡ್ ಬರ್ತಾ ಇದ್ದೀವಿ. ಸಬ್ ಇಂಟ್ರೊಡಕ್ಷನ್ಸ್, ಟೈಪ್ಸ್ ಆಫ್ ನೇಮ್ಸ್, ಅನದರ್ ನೇಮ್ಸ್. ನ್ಯಾನ್ಸಿ ನೈಟಿಂಗೇಲ್, ಲಾಸ್ಟ್ ಒಂದು ಏನದು ಹೆಸರು ಕೆಂಪಿ ಕೋಣನ್ ಕುಂಟೆ. ಸರಿ ಇಲ್ಲ ಗೈಸ್ ಕೆಂಪಿ ಕೋಣನ್ ಕುಂಟೆ. ಓಕೆ ಗೈಸ್, ಇನ್ನೊಂದೇನ್ರಿ ಸರಿ ಇಲ್ಲ. ನ್ಯಾನ್ಸಿ ನೈಟಿಂಗೇಲ್. ಅಚ್ಚಲ ಗುರು ಸಿಂಹ. ಸೊ ಗೈಸ್ ಸಿಂಹ ಸಿಂಹ ನ್ಯಾನ್ಸಿ ನೈಟಿಂಗೇಲ್, ಕೆಂಪಿ ಕೋಣನ್ ಕುಂಟೆ. ಸೊ ಕ್ಯಾರೆಕ್ಟರ್ ಹೆಸರು ಗೊತ್ತಿಲ್ಲ ನಮಗೆ. ಅದೆಲ್ಲ ಥರ್ಡ್ ಕ್ಯಾರೆಕ್ಟರ್ ಹೆಸರು ಗೊತ್ತಿಲ್ಲ ನಮಗೆ. ಅದನ್ನ ಎಡಿಟ್ ಮಾಡ್ತಾರ ಎಡಿಟರ್. ಓಕೆ ಸಾರಿ, ಎಡಿಟ್ ಮಾಡ್ತೀವಿ ಇದನ್ನ. ಎಡಿಟ್ ಮಾಡ್ತೀವಿ ಈ ವಿಡಿಯೋನ. ಏನಾದ್ರೂ ನಿಮಗೆ ಏನೋ ಈಗ ಒಂದು ಸಿಕ್ತು ಅಂದ್ರೆ ಈಗ ಒಂದು ಇವ್ರಿಬ್ರಿಗೆ ಲಾಜಿಕ್ ಕ್ವಶನ್ ಕೇಳ್ತಾ ಇದ್ದೀನಿ. ವೆಯ್ಟ್ ಇಲ್ದಿರೋ ಅಂತ ಟ್ರೀ ಯಾವುದು? ಸಾರಿ, ಹೌಸ್ ಯಾವುದು? ಹೌಸ್. ಲೈಟ್ ಹೌಸ್. ಇದು ಬೆಳಿಗ್ಗೆ ರೀಲ್ಸ್ ಕ್ವಶನ್ ಕರೆಕ್ಟ್ ಬರ್ಲಿ ನೋಡ್ರಿ. ಅವ ಕ್ವಶನ್ ಕೇಳ್ತಾನಂತ. ಟ್ರೀ ಆಯ್ತಿಲ್ಲ, ಹೌಸ್ ಮೊನ್ನೆ ಏನೋ ಕೇಳಿದ್ನಲ್ಲ, ಚಕ್ಕದವ್ರು ಪೊಲೀಸರು ಕೇಳಂಗಿಲ್ಲ ನೋಡ್ರಿ. ಖಾಲಿ ಖುಷಿಯಾಗಿ ಯೋಚನೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ನಿಗೆ ಒಂದು ಕ್ವಶನ್ ಮೊನ್ನೆ ಕೇಳಿದ್ದ. ಅದು ಸ್ವಲ್ಪ ಹಂಗೆ ಕ್ರಿಯೇಟಿವ್ ಮೈಂಡ್ ಓಪನ್ ಆಗಿ ಇವನು ಒಂಥರ ಡಿಫ್ರೆಂಟ್ ಕ್ವಶನ್ಸ್. ಬಟ್ ಅದು ಆನ್ಸರೇ ಇರಲ್ಲ. ಇದೊಂದು ಕ್ವಶನ್ ಇಲ್ಲ ಗೈಸ್, ಆನ್ಸರ್ ನಾನು ಹೇಳಿದ್ದೀನಿ. ಅವು ಪಕ್ಕ ಆನ್ಸರ್ ಇರಲ್ಲ ಅಷ್ಟೇ. ಲಾಜಿಕ್ ಇರಲ್ಲ. ಲಾಜಿಕ್ ಇರುತ್ತೆ. ಸೊ ಈ ಗುಂಪಲ್ಲಿ ಒಬ್ಬ VIP ಆಟ ಆಡ್ತಿದ್ದಾರೆ. ಅಲ್ಲಿ ನೋಡಿ ಗೈಸ್, ನೋಡಿ ನಾ ಈಗ ತೋರಿಸ್ತಾ ಇದೀವಿ. ಅಲ್ಲಿ ನೋಡಿ ಗೈಸ್, ಹಂಗೆ ಈ ಆಟ ಹುಡುಗ ಸಣ್ಣ ಹುಡುಗ ಸ್ಪೋರ್ಟ್ ಪ್ಲೇಯರ್. ಸ್ಪೋರ್ಟ್ ನಮ್ಮ ಗುಂಪಲ್ಲಿ ಇನ್ನೊಬ್ಬ ಇದ್ದ, ಹುಚ್ಚಿನ ಮಗ ಹೋಗಿದ್ದ. ನೀವು ಹೋಗಿಲ್ಲ? ಸೈಕೋ ಕಿಲ್ಲರ್. ಇಲ್ಲ ಕಣ, ಕೆಳಗೆ ನೋಡಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೆ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಹಿಡಿದಿರೋದು. ಲಾಗ್ ಮಾಡಿ ಕ್ಯಾಮ್ರಾ ಅಲ್ಲ ಗೈಸ್, ಅದು ಫೋನ್. ನಾವು ಕ್ಯಾಮ್ರಾ ಇದೆ, ಫೋನ್ ಇದೆ. ಓಪನ್ ಮಾಡಿರೋದು ಕ್ಯಾಮ್ರಾ. ಅದು ಹೇಳ್ತಿರೋದು. ಅಂಡರ್ಸ್ಟ್ಯಾಂಡ್ ಮೀ. ಹಿಡ್ದಿರೋ ಫೋನ್. ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ಗೈಸ್ ವಿಲ್ ಗೋ. ಗೈಸ್ ಓಪನ್ ಮಾಡಿರೋದು ಫಸ್ಟ್ ಟೈಮ್ ಇನ್ ಕ್ಯಾಮ್ರಾ ಅಂತ ಹೇಳ್ಬೇಕು. ನೋ, ಬ್ಲಾಗ್ ಮಾಡ್ತಿರೋದು ಅಂತ ಹೇಳ್ತಿರೋದು ನಾನು. ಹಂಗೆ ಅಲ್ಲಿ ಇನ್ ಕ್ಯಾಮ್ರಾ ಇಡ್ತಿರೋದು ಬ್ಲಾಗ್ ಅಲ್ಲ, ವಿಡಿಯೋ. ಗೈಸ್ ಇದು ಬ್ಲಾಗ್ ಗೈಸ್, ನಾಟ್ ವಿಡಿಯೋ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂತ ಹೇಳಿ ಕ್ಲೋಸ್ ಮಾಡಲ್ಲ, ಮಾತಾಡ್ತಿರ್ತೀವಿ. ನಿಮ್ಮ ಫ್ರೆಂಡ್ಸ್ ಬಿಸ್ನೆಸ್ ಹೇಳುಂಬಾರು ಟೆಲಿಗ್ರಾಮ್ ಬಿಸ್ನೆಸ್. ಇರೋ ಒಂದು ನಿಮಿಷ ಇಂಪಾರ್ಟೆಂಟ್ ಬೇರೆ ಟಾಪಿಕ್ ಇದು. ಆ ಟಾಪಿಕ್ಗೆ ಬರ್ತೀವಿ. ಸದ್ಯಕ್ಕೆ ಇನ್ನೂ ಟೈಮ್ ಐತೆ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಖಾಲಿ ಕುಂತಿದ್ರೆ ಅವರಿಗೆ ವಿಡಿಯೋ ಶೇರ್ ಮಾಡಿ, ಅವರು ಒಂದು ಸ್ವಲ್ಪ ತಲೆ ಕೆಡಿಸ್ಕೊಂಬ್ಲಿ. ಇಂಥ ತಿಕ್ಲು ವಿಡಿಯೋಗಳನ್ನ ನೋಡ್ಕೊಂಡು ಇಷ್ಟ ಅಂತ ಹೇಳ್ತಾ 2 ಮಾತು ಮುಗಿಸ್ತಿಲ್ಲ, ಕಂಟಿನ್ಯೂ ಮಾಡ್ತಾ ಇದೀವಿ ಇವಾಗ. ಓಕೆ, ಬಾಯ್ ಫ್ರೆಂಡ್ಸ್, ಬಾಯ್. ಯಾಕಂದ್ರೆ ಗೈಸ್ ಒಂದ್ ನಿಮಿಷ ಪಾಪ ಫ್ಲೋರೆನ್ಸ್ ನೈಟಿಂಗೇಲ್
ಲೇಕಿ ದರ್ಶಕದಾಕಿ ಲೇಕಿ ಫ್ಲೋರಿಸ್ ಕ್ಯಾಪ್ಚರ್ ಇವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಹೆಸರು ಕರೆಕ್ಟಾಗಿ ಹೇಳ್ಬೇಕು ಇವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂತಾರೆ ಹೆಸರು ಕರೆಕ್ಟಾಗಿ ಇಡಕ್ಕೆ ಬರ್ತಿಲ್ಲ ನಾ ಹೆಸರು ಗೈಸ್ ಇಟ್ಟಿದ್ದೀವಿ ಗೈಸ್. ಇವನು ನಮ್ಮ ಅಮ್ಮ ಉತ್ತರ ಕರ್ನಾಟಕ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕ ಬೇಡ ನಿಮ್ಮ ತಿಕ್ ಬೇಡ. ದೇವಿ ಗೈಸ್, ದೇವರಾಜ್ ಅಂತ ಹೆಸರು ಐತೆ ಅದೇ ಗೈಸ್. ದೇವಿಯಾ ಇವನ ಹೆಸರು ಏನು ಗೊತ್ತಾ? ಅದು ಹೆಸರು ಹೇಳೋ ನಾನು ಸಬ್ ಟೈಟಲ್ ಗೈಸ್. ನನ್ನ ಹೆಸರು ಪ್ರಜ್ವಲ್ ಗೈಸ್. ಪ್ರಜ್ವಲ್ ಪ್ರಜ್ಜಾ ಪಜ್ಜೆ ಪ್ರಜ್ಜಾ. ನಂದು ಹೆಸರು ಅಕ್ಷರ್ ಅಕ್ಷಯ. ನನ್ನ ಹೆಸರು ಅಭಿಷೇಕ್ ಅಭ್ಯ ಅಷ್ಟೇ. ಇವನ ಹೆಸರು ದೇವು ಅಂತಂದು ದೇವರಾಜ್ ಅಂತಂದು. ಬಟ್ ನಾವು ಕರೆಯೋದು ದೇವ್ಯ. ಇಲ್ಲ ನಮ್ಮ ಪಕ್ಕ ಉತ್ತರ ಕನ್ನಡ. ಇವರೆಲ್ಲ ನಾನು ಕರೆಯೋದು ದೇವ್ ಅಂತ ಅಷ್ಟೇ ಗೈಸ್. ನಮ್ಮ ಉತ್ತರ ಕನ್ನಡದ ಇನ್ನೊಂದೇನು ಫೇಮಸ್ ಅಂತಂದ್ರೆ ಬೈಗುಳ. ಪಕ್ಕ ಬೈಗುಳ. ಈ ರೀತಿ ನಾವು ವಿಡಿಯೋ ಮಾಡ್ತಿರೋದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಹುಡುಗಿರಿಲ್ಲ ನಮ್ಗೆ. ಹುಡುಗಿರಿಲ್ಲ, ಅದಕ್ಕೋಸ್ಕರನೇ ಈ ತರ. ನೆಟ್ವರ್ಕ್ ಬರ್ತಿಲ್ಲ. ಹೌದು, ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಇಲ್ಲ ಗೈಸ್. ನೆಟ್ವರ್ಕ್ ಬರ್ತಿಲ್ಲ. ಅದು ಎಲ್ಲಿ ನಮ್ಮ ಕೋಟೆ ನಾಡಿನಲ್ಲಿ ನೆಟ್ವರ್ಕ್ ಇಲ್ಲ ಇವತ್ತು. ದುರ್ಗ ಅದು ಇಂಡಸ್ಟ್ರಿಯಲ್ ಏರಿಯಾ, ಮೇನ್ ಇಂಡಸ್ಟ್ರಿಯಲ್ ಏರಿಯಾ. ಬಟ್ ಅಂತ ಇಂಡಸ್ಟ್ರಿ ಇಲ್ಲ, ಏನಿಲ್ಲ ಇಲ್ಲಿ ಇಂಡಸ್ಟ್ರಿಗಳು ಯಾವ ಗೈಸ್. ಫಸ್ಟ್ ಆಫ್ ಆಲ್ ನಮ್ಮ ಹಾಸ್ಟೆಲ್ ಚೆನ್ನಾಗಿಲ್ಲ ಗೈಸ್. ಅದು ಮೇನ್ ಪಾಯಿಂಟ್. ತೋರಿಸ್ಕೊಂಡ್ ಬರೋಣ ಅವ್ರಿಗೆ. ನಮ್ಮ ಹಾಸ್ಟೆಲ್ ಲೊಕೇಶನ್ ಈ ವಿಡಿಯೋ ಏನಾದ್ರು ಚೆನ್ನಾಗಿ ವೈರಲ್ ಆತಂದ್ರೆ ಚೆನ್ನಾಗಿ ಈ ವಿಡಿಯೋ ಚೆನ್ನಾಗಿ ರೆಸ್ಪಾನ್ಸಿಬಲ್ ಬಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಹಾಸ್ಟೆಲ್ ಟೂರ್ ಅಂತ ಒಂದು ವಿಡಿಯೋ ಮಾಡ್ತೀವಿ. ಮತ್ತೆ ಇವ್ರ ಮಾಮ ಇವ್ರ ಚಿಕ್ಕಪ್ಪನೆಲ್ಲ ತೋರಿಸ್ತೀವಿ ಗೈಸ್. ಮಂಜು ಮಾಮ ಮತ್ತೆ ಅಹಮದ್ ಚಿಕ್ಕಪ್ಪ ಅಂತಿದ್ದಾರೆ. ತೋರಿಸ್ತೀವಿ ಗೈಸ್. ಅಹಮದ್ ಚಿಕ್ಕು ಮತ್ತೆ ಮಂಜು ಮಾಮ ಇದ್ದಾರೆ ಗೈಸ್. ಅವ್ರನ್ನ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ. ನಮ್ಮ ಹಾಸ್ಟೆಲ್ ಲೊಕೇಶನ್ ಹೇಳ್ತೀವಿ ಮುಂದಿನ ವಿಡಿಯೋ. ಬೇಡ ಗೈಸ್, ಮುಂದಿನ ವಿಡಿಯೋದಾಗೆ ಅದೇ ಮುಂದಿನ ನೋಡ್ರಿ. ಈ ಹುಡುಗ ಹೆಂಗಿದಾನೆ ಅಂದ್ರೆ, ನಮ್ಮ ಕಡೆ ಹುಡುಗ ಅಂತ ಕರಿತೀವಿ ನಾವು. ಈ ಹುಡುಗ ಹೆಂಗಿದಾನೆ ಅಂದ್ರೆ ಮೂಮೆಂಟ್ ಆಫ್ ದಿ ಮೂಮೆಂಟ್ ಅಂದ್ರೆ ಗೊತ್ತ. ಇವಾಗ್ಲೇ ಹೇಳ್ತಾರೆ ಅಂತ ಥಿಂಕ್ ಮಾಡಿದೆ ಅಷ್ಟೇ ಗೈಸ್. ಅಷ್ಟೇ. ಹೌದಾ? ಓಕೆ. ಈ ಇನ್ನೊಂದೇನು ಟಾಪಿಕ್ ಏನಂತ ಗೈಸ್, ಇನ್ನೊಬ್ಬ ನಮ್ಮನ್ನು ಸ್ನ್ಯಾಪ್ ಆಗ್ತಿದ್ದಾನೆ ಗೈಸ್. ಹಂಗೆ ಮೇಲೆತ್ತು ಸ್ವಲ್ಪ. ಈ ಹುಡುಗ ನೋಡಿ ಗೈಸ್ ಯಾವ ಪೊಸಿಷನ್ ಅಲ್ಲಿ ಕುಂತಿದ್ದಾನೆ. ಸ್ವಲ್ಪ ನೀಟಾಗಿ ಅದ್ರ ಕುತ್ಕೊಳ್ಳೋ. ಹಚ್ಚಲ್ಲಗ್ರೆ ನೋಡ್ರಿ ನಮ್ಮ ಗೈಸ್. ಒಂದು ನಿಮಿಷ ಓಕೆ ಬೋಲೋ. ಅದು ಎದಕ್ಕೆ ಒಂದು ನಿಮಿಷ ಅದು ಫೇಸ್ ಒಂದು ಸ್ವಲ್ಪ ಬ್ಲರ್ ಕುಂತು ನೋಡ್ರಿ. ನಮ್ಮ ಮೂವರ್ದಾಗ ಯಾರು ಚೆನ್ನಾಗಿದ್ದಾರೆ ಗೈಸ್? ನಾನ್ ಚೆನ್ನಾಗಿಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಕ್ಯಾಮ್ರಾ ಇಟ್ಕೊಂಡು ನೋಡಿ. ನಮ್ಮ ಮೂವರಲ್ಲಿ ಯಾರು ಬೆಳ್ಳಿಗಿದ್ದಾರೆ? ಇವನೇ ಏನ್ ಗೊತ್ತಾ ಗೈಸ್? ಪ್ರಶ್ನೆ ಬರಲ್ಲ. ಚಂದ ಇರೋದು ಇಲ್ಲಿ ಕೇಳಿಲಿ. ಅವ ಲೈಟ್ ಸ್ವಲ್ಪ ಇದೈತೆ ಅಂತ ಚೆನ್ನಾಗಿ ಬರ್ತಾವನೆ. ಕತ್ತಲ್ದಾಗ ನೀವು ಓವರ್ ಬಿಲ್ಡಪ್ ಕೊಡ್ಬೇಡ. ಅಷ್ಟೇ. ಇವನು ಒಂದು ಸ್ವಲ್ಪ ಕುಂತಿಲ್ಲ. ಈಗ ಒಂದು ತೋರಿಸಿದ. ಏನು ಗೊತ್ತಾ, ಇವರು ಇಷ್ಟು ಬೆಳ್ಳಗೆ ಇರೋದಕ್ಕೆ ಕಾರಣ ಈ ಸನ್ಸ್ಕ್ರೀನ್ ಗೈಸ್. ನಾವು ಪ್ರಮೋಷನ್ ನೋಡ್ರಿ ದುಡ್ಡು ತಗೊಳ್ಳಲ್ಲ. ನಾವು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾ ಇಲ್ಲ. ಯೂಸ್ ಮಾಡಿ ಒಳ್ಳೆ ಬೆಸ್ಟ್. ಅದೆಲ್ಲ ನೇಮ್ ಹೇಳ್ಬಾರ್ದು ಹಂಗೆ. ಕಂಪ್ನಿಯವ್ರು ಬೇಜಾರಾಗ್ತಾರ. ಫೋಕಸ್ ಅಷ್ಟೇ. ಇಲ್ಲಿ ಕ್ಯಾಮ್ರಾ ಇರೋದು ಈ ಕಡೆ ಹೆಸರು ಕಾಣೋದು ಆಗುತ್ತೆ. ಈ ಸನ್ಸ್ಕ್ರೀನು ಇದನ್ನ ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ ಫೇಸ್ ಪ್ಯಾಕ್ ಹಚ್ಚುತ್ತಾರೆ ನೋಡಿದ್ದೀರಾ? ಹಂಗೆ ಯೂಸ್ ಮಾಡೋದು. ಹಂಗೆ ಅದಕ್ಕಾಗಿ ಇಷ್ಟು ಬೆಳಗಿರೋದು. ಅಷ್ಟೇನು ಬೆಳಗಿಲ್ಲ. ಇಲ್ಲ, ನಮ್ಮ ಗ್ರೂಪಲ್ಲಿ ಇವರೇ ಬೆಳಗಿರೋದು. ಇಲ್ಲಿ ಮೇಲೆ ಲೈಟ್ ಕಾಣ್ತಿದೆಯಲ್ಲ, ಆ ಲೈಟ್ಗೆ ಇಷ್ಟೆಲ್ಲ ಬೆಳಗಿದೆ ಅಷ್ಟೇ. ಮತ್ತೆ ನಾವು ಫೇಸ್ ಡೈರೆಕ್ಟ್ ಫೇಸ್ ಈ ಥರ ಇದೆ ನೋಡಿ. ಇಲ್ಲ, ನಾನೇನು ಅಷ್ಟು ಬೆಳಗಿಲ್ಲ. ಮತ್ತೆ ಏನು ಸಮಾಚಾರ? ಊಟ ಏನು? ಸಾಕು. ಓವರ ಮಾಡ್ತಿದ್ದಾರೆ ಗೈಸ್. ಅಲ್ಲ ನೋಡ್ರಿ, 10 ರೂಪಾಯಿ ಕೊಟ್ರೆ 10 ರೂಪಾಯಿ ಇಲ್ಲ ಗೈಸ್, ನಾನು ಮಾಡ್ತಿರೋದೇ 1 ರೂಪಾಯಿನೂ ಕೊಟ್ಟಿಲ್ಲ, 100 ರೂಪಾಯಿ ಆಕ್ಟಿಂಗ್ ಅಂತ. ಇವ್ರು ನೋಡ್ರಿ ಹೆಂಗೈತೆ. ಮಾಡ್ಕೊಂಡ್ಬಿಡ್ಲಿ ಮರ. ಫೋನ್ ಪೇ ಮಾಡಿರೋದು ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ಅಂತ ಕೇಳಿ ಗೈಸ್. ಸ್ಕ್ರೀನ್ ಶಾಟ್ ನಾವು ಎಡಿಟ್ ಏನು ಮಾಡಂಗಿಲ್ಲ. ಹಿಂಗೆ ಆಗೋದು ಹಿಂಗೆ ವಿಡಿಯೋ ಆಗ್ತೇವೆ. 19 ನಿಮಿಷ 34 ಸೆಕೆಂಡ್ ಅಷ್ಟೇ. ನೋ ಎಡಿಟ್, ನೋ ಸಾಂಗ್. ಸಾಂಗ್ ಹಾಕೋಣ ಇಲ್ಲ ಗೈಸ್, ಯಾವುದೇ ರೀತಿ ಒರಿಜಿನಾಲಿಟಿ ಗೈಸ್. ಇದು ರಿಯಾಲಿಟಿ ಲೈಫ್. ಅಲ್ಲ, ರಿಯಲ್ ಬಾಯ್ಸ್ ಇನ್ನೇ ಹಾಸ್ಟೆಲ್ ಲೈಫ್. ಇಲ್ಲ, ಇವ್ರದ್ದು ಸ್ವಲ್ಪ ಊರ್ ಬಾಯಿ ಏನೋ ಗಂಟ್ಲು ಕೆಟ್ಟದ ಅಂತ ನಿಧಾನಕ್ಕೆ ಮಾತಾಡ್ತಾರೆ ಅಷ್ಟೇ. ವಾಯ್ಸ್ ಆಕ್ಚುಲಿ ಇಲ್ಲ ಅಂದ್ರೆ ಹರ್ಷ ಆಡ್ತಿದ್ದ. ಅಲ್ಲ, ಆಕ್ಚುಲಿ ಹೇಳ್ಬೇಕು, ವಾಯ್ಸ್ ಚೆನ್ನಾಗೈತೆ. ಬಟ್ ಏನಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ. ಓಕೆ ಬ್ರೋ, ಓಕೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾತಾಡಿ. ಮಾತಾಡು ಡ್ರೈ ಅಂತ. ಡ್ರೈ ಬ್ರೋ
ಸ್ವಲ್ಪ ಏನು ಮಾತಾಡಿ ಸಾಕು ಮಾತಾಡಲು ಸ್ವಲ್ಪ ನಂದೇನಿಲ್ಲ ಇಂಗ್ಲೀಷ್ ಸ್ವಲ್ಪ ಮಾತಾಡೋಣ, ಯಾಕಂದ್ರೆ ಹಿಂದಿ ಮಾತಾಡಿ, ಕನ್ನಡ ಮಾತಾಡಿ, ಇಂಗ್ಲೀಷ್ ಆಮೇಲೆ ತೆಲುಗು ಅಂಡ್ ಅನದರ್ ಲ್ಯಾಂಗ್ವೇಜಸ್ ಮಾತಾಡ್ತೀವಿ. ಗೈಸ್ ಕರ್ನಾಟಕದ ಗೈಸ್ ಮಾತಾಡೋದೇ ಕನ್ನಡ. ನಾವು ಈಗ ಇಂಗ್ಲೀಷ್ ಮಾತಾಡ್ತೀವಿ, ಬಟ್ ಅದು ಪಕ್ಕ ಇಂಗ್ಲೀಷ್ ಅಲ್ಲ, ಅನದರ್ ಇದು ಇಂಗ್ಲೀಷ್ ಬಟ್ಲರ್ ಇಂಗ್ಲೀಷ್ ಅಲ್ಲ, ಬಟ್ಲರ್ ಇಂಗ್ಲೀಷ್ ಗೈಸ್ ಅದು. ನಾವೇನು ಹೇಳಿದೆ ನೋಡ್ರಿ, 10 ರೂಪಾಯಿದಲ್ಲ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾನೆ ಕಣ್ರಿ ಅವ. ನೋಡ್ರಿ ನಮ್ಮ ಕಡೆಗೆ ಗೈಸ್ ಇಷ್ಟೊತ್ತು ಫಸ್ಟಿಗೆ ಇವರು ಮಾತಾಡಿದ್ರಲ್ಲ ಅದು ಬಾಬರ್ ಹಿಂದಿ ಅಂತನಾ? ಬಾಬರ್ ಹಿಂದಿ. ಹೌದು, ಬಾಬರ್ ಹಿಂದಿ. ಬಾಬರ್ ಯಾರಿಗೆ ಗೊತ್ತು? ನೋಡ್ರಿ ಅವ್ನು ಗೊತ್ತಿಲ್ಲದೆ ಎಲ್ಲ ಯಾರಾದ್ರೆ ನಂತೆ ಬಾಬರ್ ಹಿಂದಿ ಅಷ್ಟೇ. ಓ ಅವ್ರ ಬಾಬರ್ ಅಂದ್ರೆ ಹಿಂದಿ ಹೆಸರಲ್ಲ, ಅದಕ್ಕೆ ಮೊಹಮ್ಮದ್ ಅಭಿಷೇಕ್. ಮೊಹಮ್ಮದ್ ಅಭಿಷೇಕ್. ಸರಿ ಇಲ್ಲ ಬೇಡ. ನಾವೆಲ್ಲ ಹಿಂದೂಗಳೇ guys, ಮೊಹಮ್ಮದ್ ಅಕ್ಷರ್. ನಾವೆಲ್ಲ ಹಿಂದೂಗಳು. ಆ್ಯಕ್ಚುಲಿ ಹಿಂದೂಗಳೇ, ಬಟ್ ಆದರೆ ಭೇದ ಭಾವ ಬೇಡ, ಎಲ್ಲರೂ ಒಂದೇ. ಬಟ್ ಏನಂದರೆ ನಮ್ಮ ತಂಟಿ ಬಂದರೆ ನಾವು ಅವ್ರ ತಂಟಿ, ಅವ್ರ ನಮ್ಮ ತಂಟಿ ಗೈಸ್ ಏನೋ ಡೈಲಾಗ್ ಹೇಳ್ತಿದ್ರು, ಕೇಳಿಸ್ಕೊಳ್ಳಿ. ಭಾಳ ಜಿಗಿದಾಡಿದ್ರೆ ಕೈಯ ತಾಟ ಬಾಯ ಬೂಟ ಇಷ್ಟ. ಹೆಂಗೈತೆ ಡೈಲಾಗ್? ಕಮೆಂಟ್ ಹಾಕ್ರಿ. ಚೆನ್ನಾಗಿತ್ತು ಹಾಕ್ರಿ. ಆಮೇಲೆ ಅಷ್ಟೇ. ಸೊ ಇವಾಗ ಇದ್ರ ಬಗ್ಗೆ ಸ್ವಲ್ಪ ಸಾಕು ಬಿಡಲ್ಲ, ಹೋಗಿ ನೋಡ್ರಿ ಓರ ಮಾಡ್ತಾನೆ. ಏನ್ ಗೊತ್ತಾ, ಆಗ ಅವ್ರ ಪ್ರಮೋಷನ್ 10 ರೂಪಾಯಿ ಪ್ರಮೋಷನ್ ಮಾಡೋರು 100 ರೂಪಾಯಿ ಪ್ರಮೋಷನ್ ಮಾಡತ್ತ ನೋಡ್ರಿ. ಅಲ್ರಿ ಅವ್ರು ಪ್ರಮೋಷನ್ ಕೊಟ್ಟಿರೋದ 5 ರೂಪಾಯಿ ಮಾಡಾಕತ್ತಾರ ನೋಡ್ರಿ, ಎತ್ತ ಬಂದು ಮಾಡ್ತಾನೆ. ಇವಾಗ ನೋಡ್ರಿ ಸಾಕು, ಈ ಪ್ರಮೋಷನ್ ಸಾಕು. ನಾವು ಇಂಗ್ಲೀಷಲ್ಲಿ ಸ್ವಲ್ಪ ಮಾತಾಡ್ಬೇಕು ಅನ್ಕೊಂಡಿದ್ವಿ. ಇವು ಸ್ಟಾರ್ಟ್ ವಿತ್ ಗಾಯ್. ನನ್ ಕನ್ನಡ ಅಷ್ಟೇ ಗಾಯ್. ಟೆಲ್ ಏಯ್ ತಾಂಡು ಗೊತ್ತಾಗಿ ಸುಮ್ಮನೆ ಏನು ಯು ಸಿ I cannot explain in English and don't talk in English ಅಷ್ಟೇ ಗೈಸ್. ಅವನಿಗೆ ಕೊಡು ಮಾತಾಡ್ತಾನ ಅಲ್ಲಿ. ನಂದೇನೈತು ಮಾತಾಡೋದು? ಏನ್ ಇಷ್ಟೊತ್ತಾಗ ಏನ್ ಮಾತಾಡಿದ್ದಿ? ಏನು ಮಾತಾಡತ್ತಿಲ್ಲ ನಾನು. ಇಂಗ್ಲೀಷ್ ಇಂಗ್ಲಿಷ್ ಬ್ರೋ, ಪ್ಲೀಸ್ ಟಾಕ್ ಟು ಹಿಮ್ ಇನ್ ಇಂಗ್ಲಿಷ್. ಓಕೆ, ಐ ಆಮ್ ಟಾಕಿಂಗ್ ಚೈನೀಸ್ ಮಾತಾಡ್ತಾರೆ. ನೋಡಿ ಗೈಸ್, ನೀವು ಸ್ವಲ್ಪ ಅವಾಗ ಯೂಟ್ಯೂಬ್ ಚೈನೀಸ್ ಹಾಕಿನಿ ಅಂತಂದ್ರೆ ಏನ್ ಗೊತ್ತಾ guys, ಅವು ಒಂದೊಂದು ನೇಮ್ ಗೊತ್ತಿರ್ತವೆ. ಇದು ನಮ್ಮ ಯಾವ್ದ್ರಲ್ಲಿ ಅಂತಂದ್ರೆ ನಮ್ಮ ಸ್ಕೆಲಿಟಲ್ ಮಸಲ್ಸ್ ಅಲ್ಲಿ ಬಂದಿದೆ. ಇನ್ಫೀರಿಯರ್ ನಾಸಲ್ ಕಾಂಕ್ ಅಂತ ಇದೆ. ಹಂಗೆ ಹೇಳ್ತಾ ಅದು ಹೆಂಗೆ ಬಂತು ಅಂದರೆ ಇನ್ಫೀರಿಯರ್ ನಾಸಲ್ ಕಾಂಕ್ ಅಂತ ಬಂತು. ಇವ್ರ ನೇಮ್ ಏನು ಗೊತ್ತಾ? ಇವ್ರ ನೇಮು ಅಭಿಷೇಕ್ ಏನು ಬಿ ಅಲ್ಲ. ನೀನು ಜಾಸ್ತಿ ಪೋಸ್ಟ್ ಕೊಡ್ಬೇಡ, ನೇಮ್ ಕೇಳಿದ್ಕೆ ಹಿಂಗೆ ಇವ್ರ ನೇಮ್ ಅಭಿಷೇಕ್. ಬಟ್ ನಾವು ಅದು ಇವ್ರ ನೇಮು ತುಂಬಾ ಫೇಮಸ್ ಆಯ್ತು. ಎಲ್ಲಿ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬಾ ಫೇಮಸ್ ಆಯ್ತು. ಅದಕ್ಕೆ ಈ ತರ ಪೋಸ್ಟ್ ಕೊಡ್ತಿದ್ದಾರೆ, ಸ್ವಲ್ಪ ಇದಾಗಲಿ ಅಂತ. ಇವ್ರ ನೇಮು ನಾವೇನ್ ಮಾಡಿದ್ವಿ, ಚಾಟ್ GPT ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಇದನ್ನ ಅಪ್ಲೋಡ್ ಮಾಡಿದ್ವಿ. ಅದು ಹೆಂಗ್ ಬಂತ ಗೊತ್ತಾ? ಅಭಿಷೇಕ. ಬೇಕಾದ್ರೆ ಇದೇ ವಿಡಿಯೋದಲ್ಲಿ ನಾನು ಲಾಸ್ಟ್ ಅಲ್ಲಿ ಫೋಟೋ ಹಾಕ್ತೀನಿ ನೋಡ್ರಿ ಗೈಸ್, ಹೆಂಗಿರುತ್ತೆ ಫೋಟೋ. ನಿಜವಾಗ್ಲೂ ಹಾಕ್ತೀನಿ ಗೈಸ್. ನಾವು ಸರಿ ಇಲ್ಲ ಆಯ್ತಾ ಗೈಸ್? ಏನ್ ಗೈಸ್ ಹೊರಗೆ ಸರಿ ಇಲ್ಲ ಗೈಸ್, ಒಳಗೆ ಮಾತ್ರ ತುಂಬಾ ಚೆನ್ನಾಗಿದ್ದಾನೆ. 10 ರೂಪಾಯಿ ಅಲ್ಲ 100 ರೂಪಾಯಿ ದಟ್ ಈಸ್ 100 ರೂಪೀಸ್. ನೋಡ್ರಿ ನಮ್ಮ ಕಡೆಗೆ, ಹಗರಿ ಕಡೆಗೆ ಯಾವ ಥರ ಗೊತ್ತಾ, ಮಂದಿ ನಂಬಿ ಬಿಡ್ತಾರೆ, ಜಲ್ದಿ ನಂಬಿಡ್ತಾರೆ. ಅದೇ ನಮ್ಮ ಕಡೆಗೆ ಅದೇ ಮೋಸ ಆಗುತ್ತೆ. ಇವಾಗ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾರೆ. ಯಾವುದ್ರ ಬಗ್ಗೆ ಅಂತಂದರೆ ನರ್ಸಿಂಗ್ ಏನಕ್ಕೆ ತಗೊಂಡ್ರಿ ನೀವು? ಅದು ಗೈಸ್ ಅದೆಲ್ಲ ಪರ್ಸನಲ್ ವಿಷಯ. ಪರ್ಸನಲ್ ನರ್ಸಿಂಗ್ ಯಾರು ತಗೊಂಡು ಅಲ್ಲೇ ಬೇಕಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೈಸ್, ನಾನಂದ್ರೆ ದಾರಿ ತಪ್ಪಿ ಬಂದಿಲ್ಲ. ಗೈಸ್ ಎಷ್ಟು ಗಾಳಿ ಬೀಸ್ತೈತೆ ಗೊತ್ತಾ? ಫ್ಯಾನ್ ಹಾಕೋದು ಬೇಡ, ಅಷ್ಟು ಕೋಲ್ಡ್ ಆಗ್ತೈತೆ. ಆ್ಯಕ್ಚುಲಿ ಹೇಳ್ಕೊಂಡು ಫ್ಯಾನ್ ಹಾಕಿದ್ವಿ ನಾವು. ಗಾಳಿ ಈ ಕಡೆ ಇದ್ದ ನೋಡಿ, ಎಷ್ಟು ಕೋಲ್ಡ್ ಗಾಳಿ ಬರ್ತೈತೆ ನಿಜವಾಗ್ಲು. ಗಾಳಿ ಬರ್ತೈತೆ, ಸ್ವಲ್ಪ ಬರ್ತೈತೆ ನೋಡಿ ಗೈಸ್. ಏನು ಗೊತ್ತಾ,
19 ನಿಮಿಷ ಆಯ್ತು ಕ್ಲೋಸ್ ಮಾಡೋಣ ಅದೆಲ್ಲ ಹೇಳ್ಬಾರ್ದಿದ್ರೆ ವಿಡಿಯೋ ಅಲ್ಲೇ ನಾವು ರಿಯಲ್ ಆಗಿ ಮಾಡಕ್ಕೆ ಮುಖನಾದ್ರೂ ಸ್ವಲ್ಪ ಹಿಂಗೆ ಇಟ್ಕ ಅಲ್ಲ ರಿಯಲ್ ಆಗಿ ಮಾಡಕತ್ತೀವಿ ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡೋಣ ಗೈಸ್ ದೇವ್ ಕನ್ನಡಿಗ ಅಂತ ಚಾನಲ್ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಚಾನಲ್ ಅಂಡ್ ಲೈಕ್ ಶೇರ್ ಕಾಮೆಂಟ್ ಅನದರ್ ಎಕ್ಸ್ಟ್ರಾ ಸಬ್ಸ್ಕ್ರೈಬ್ ಅಲ್ಲ ಅಲ್ಲ ಸಬರ್ಕರೈಸ್ ಗೈಸ್ ಅವೆಲ್ಲ ವರ್ಡ್ ಆಗ್ಯಾವ ಡಿಫ್ರೆಂಟ್ ನೋಡಿ ಗೈಸ್ ಸಬ್ ಇಸ್ಕರವೈಸ್ ಅದೇ ಮಾಡಿ ಗೈಸ್ ಹಂಗೆ ನಮ್ಮನ್ನ ಪುಲಾವ್ ಮಾಡಿ ಆ ಕೆಂಪು ಗಂಟೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಮೆನ್ಷನ್ ಮಾಡಿರ್ತೀವಿ ಪುಲಾವ್ ಮಾಡಿ ಪುಲಾವ್ ಅಲ್ಲ ಅದು ಪುಲಾವ್ ಸಾರಿ ಪುಲಾವ್ ಮಾಡಿ ಕರೆಕ್ಟ್ ಪುಲಾವ್ ಮಾಡಿ ಗೈಸ್ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಒಂದು ನಿಮಿಷ ಸೊ ಗೈಸ್ ಮಳೆ ಬರ್ತೈತಿ ಬಟ್ಟೆ ಎಲ್ಲ ಮರ್ತ್ಬಿಟ್ಟವ್ರೆ ಕರೆಂಟ್ ಬೇರೆ ಒಳ್ಳೆ ಟೈಮಿಗೆ ಹೋಗ್ಬಿಡ್ತು ಕ್ಯಾಮ್ರಾ ಬೇರೆ ಕ್ವಾಲಿಟಿ ಸಿಗ್ತಾ ಇಲ್ಲ ಮೇಲೂ ಕೊಡೋಗ್ತಾ ಇದ್ದೀವಿ ಫುಲ್ಲು ಮಳೆ ಬರ್ತೈತಿ ಗಾಯ್ಸು ಮೆಡ್ಲಿಕ್ಕೆ ಸಿಕ್ಕ ಗಾಯ್ಸು ಫುಲ್ಲು ಮಳೆ ಬೇರೆ ಬರ್ತೈತು ಗಾಡ್ ಗೈಸ್ ಫುಲ್ಲು ಮಳೆ ಅಂದರೆ ಮಳೆ ಬರ್ತೈತೆ ನೋಡಿ ಗೈಸ್ ಕಾಣ್ತಾ ಇಲ್ಲ ಗೈಸ್ ಕೆಳಗೆ ಬಿದ್ದು ಬಟ್ಟೆ ಎಲ್ಲ ಗಪ್ ಮಾಡ್ಕೊಂಬಂದವನೆ ಒಂದು ನಿಮಿಷ ಹಂಗೆ ರೀ ಸ್ವಲ್ಪ ಮೊಬೈಲ್ ಗೈಸ್ ಇವನು ಬಟ್ಟೆ ಒಣಗಕ್ಕೆ 3 ದಿನ ಆಗಿತ್ತು ಇವತ್ತು ತಗೊಂಡಿದ್ದಾನೆ ಏನು ಮಾಡೋಕ್ಕಾಗಲ್ಲ ನೋಡಿ ಗೈಸ್ ಪೂರ್ತಿ ಎಲ್ಲ ಗಪ್ ಮಾಡ್ಕೊಂಬಂದಾನೆ ಈಗ ಏನಪ್ಪ ಸಮಾಚಾರ ಅಂದರೆ ರೂಮ್ ಹೊಸ ಸಿಗ್ನೇಚರ್ ಸ್ಟೆಪ್ ಹಾಕ್ಬೇಕು ಅಂತ ಇದ್ವಿ ಗೈಸ್ ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ನಮ್ಗೆ ಇದೆ ಇಲ್ಲಿ ಸಿಗ್ನೇಚರ್ ಈಗ ಮಾಡ್ತಾ ತಡಿ ಮಾಡ್ಲಿ ಜಲ್ದಿ ಮಾಡ ಯಾರು ತಗೋತಾರೆ ಇದ್ರೆ ಅಡ್ಡ ಇದೆ ನಾವು ಹೊಸ ಸಿಗ್ನೇಚರ್ ಸ್ಟೆಪ್ ನಮ್ಮ ಸಿಗ್ನೇಚರ್ ಸ್ಟೆಪ್ ಗೈಸ್ ಮಾಮ ಅರೆ ಬಾವಾ ಸೊ ಗೈಸ್ ಈಗ 3 ಹೊಸ ಸಿಗ್ನೇಚರ್ ಸ್ಟೆಪ್ ಆಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ಎಲ್ಲ ಅಡ್ಡ ಇದ್ದಾವೆ ಡೋಂಟ್ ವೆರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮತ್ತೆ ಸಿಗುವ